ದೇಶದಿಂದ ಚಿನ್ನವನ್ನ ಹೇಗೆ ತರಲಾಗುತ್ತೆ? ಈಗ ಒಬ್ಬರು ನಟಿ ತಂದಿರೋದಕ್ಕೂ ಅದೊಂದು 14 kg ತಂದಿದ್ದಾರೆ, ಅದು ಅಫೆನ್ಸ್ ತಪ್ಪು, ಅಥವಾ ತೆರಿಗೆ ಕಟ್ಟದಂತೆ ತರೋದು ತಪ್ಪು. ನೋಡಿ ಹೇಗೆ ತರೋದು ಹೇಗೆ? ನೋಡಿ ತರೋದು ಹೇಗೆ ಅಂದರೆ, ಈಗ ನಾವು ಒಂದು ಚಿನ್ನ ಎಲ್ಲಾದರೂ ಒಂದು ವಿದೇಶಕ್ಕೆ ಹೋದಾಗ ಏನೋ ಒಂದು ವಾಲೆನೋ ಒಂದು ಸರನೋ ಇಷ್ಟ ಆದಲ್ಲಿ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ. ಏನೋ ಆ ಊರಿನ ನೆನಪಿಗಾಗಿ ಒಂದು ತೊಗೊಂಡ್ಬರ್ತೀವಿ. ಅದಕ್ಕೆ ನಮ್ಮ ಸರ್ಕಾರನೂ ಅದಕ್ಕೆ ಅನುಮತಿ ಕೊಟ್ಟಿದೆ. ದಿ ಪಾಸ್ಪೋರ್ಟ್ ಆ್ಯಕ್ಟ್ 1967 ಪ್ರಕಾರ ನಾವು ಚಿನ್ನ ತರ್ಬೋದು, ಸರ್ಕಾರ ಏನು ಬೇಡ ಅಂತ ಹೇಳಲ್ಲ. ಗಂಡು ಮಕ್ಕಳಿಗೆ 20 ಗ್ರಾಮು, ಹೆಣ್ಣು ಮಕ್ಕಳಿಗೆ 40 ಗ್ರಾಮ್ ತನಕ ತರ್ಬೋದು, 1 ಲಕ್ಷ ತನಕ ತರ್ಬೋದು. ಅದು ಬಂದು ಅಲ್ಲವರೆಗೂ ಡ್ಯೂಟಿ ಫ್ರೀ. ಏನಂದರೆ ಅದಕ್ಕೆ ಯಾವ ಒಂದು ಟ್ಯಾಕ್ಸು ಏನು ಹಾಕೋದಿಲ್ಲ ಅದರಲ್ಲಿ. ಆಮೇಲೆ ಏನೇ ತಂದ್ರೂ ವೆರಿ ಇಂಪಾರ್ಟೆಂಟು, ನಾವು ಡಿಕ್ಲೇರ್ ಮಾಡಬೇಕಾಗತ್ತೆ. ಬಚ್ಚಿಕೊಂಡು ತರೋದು ಏನು ತರಕ್ಕೂ ಆಗಲಿಲ್ಲ, ಯಾವುದೇ ಆಗಲಿ ಬಚ್ಚಿಕೊಂಡು ತರೋದು ಮತ್ತೆ ಅದು ಬಂದು ಕಳ್ತನೇ ಆಗುತ್ತೆ, ಇಲ್ಲೀಗಲ್ಲೇ ಆಗುತ್ತೆ. ಬಚ್ಚಿಕೊಂಡು ತರೋದು ಎಷ್ಟೇ ತರಿ ಅದು ಇಲ್ಲೀಗಲ್ ಆಗುತ್ತೆ. ಆಮೇಲೆ ನಾವು ಫ್ಲೈಟಲ್ಲಿ ಇಳಿದಿದ ತಕ್ಷಣ ಅಥವಾ ಯಾವುದೇ ಮೂಲಕದಲ್ಲಿ ನಾವು ವಿದೇಶಕ್ಕೆ ಹೋಗಿ ಬಂದಾಗ ಅಲ್ಲಿ ಕಸ್ಟಮ್ಸ್ ಆಫೀಸರ್ ಇರಬೇಕಾದ್ರೆ ಅಲ್ಲಿ ಡಿಕ್ಲರೇಷನ್ ಫಾರ್ಮ್ ಅಂತಿರುತ್ತೆ. ಆ ಡಿಕ್ಲರೇಷನ್ ಫಾರ್ಮಲ್ಲಿ ನಾವೇ ಸ್ವಯಂಜಿತ, ಅವರೇ ನಮ್ಮನ್ನೇ ಚೆಕ್ ಮಾಡಲ್ಲ ಅವರು, ನಾವೇ ಸ್ವಯಂಜಿತ ನಾವು ಇಷ್ಟು ತಂದಿದ್ದೀವಿ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ 100 ಗ್ರಾಮ್ ತಂದಿದ್ದಾರೆ, ಒಂದು ಮಹಿಳೆ 100 ಗ್ರಾಮ್ ತಂದಿದೆ ಅಂದರೆ 40 ಗ್ರಾಮ್ ಬಿಟ್ಟು ಮಿಕ್ಕಿದ 60 ಗ್ರಾಮ್ಗೆ ಟ್ಯಾಕ್ಸ್ ಹಾಕ್ತಾರೆ. ಹಾಗಂತೇಳಿ 100 ಗ್ರಾಮ್ಗೂ ಹಾಕೋದಿಲ್ಲ. ಆಮೇಲೆ ಸರ್ಕಾರ ಈ ಲೇಟೆಸ್ಟ್ ಬಡ್ಜೆಟಲ್ಲಿ ಮುಂಚೆ ಹೈಯೆಸ್ಟ್ ಟ್ಯಾಕ್ಸ್ ಬಂದು 15% ಇತ್ತು. ಈ ಥರ ಸ್ಮಗ್ಲಿಂಗ್ ಆ್ಯಕ್ಟಿವಿಟಿ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು 6% ತಂದಿದ್ದಾರೆ. ಅದು ನಮ್ಮ ಜ್ಯುವೆಲ್ರಿ ಬಿಸ್ನೆಸ್ಸಲ್ಲೆಲ್ಲ ನಾವೆಲ್ಲ ಅದನ್ನು ಸ್ವಾಗತ ಮಾಡಿದ್ದೀವಿ ಅದನ್ನು. ಆಮೇಲೆ ಈ 10 kg 15 kg ಇಲ್ಲೀಗಲ್ಲಾಗಿ ತರೋದು, ಡಿಕ್ಲೇರ್ ಮಾಡದಿರೋ ತರೋದು, ಅದು ನಥಿಂಗ್ ಬಟ್ ಸ್ಮಗ್ಲಿಂಗ್ ಅಂತ ಹೇಳ್ತೀವಿ ಅದನ್ನು. ಆಮೇಲೆ ಅದರಲ್ಲೂ ಡಿಕ್ಲರೇಷನ್ ಫಾರ್ಮಲ್ಲಿ ನಾವು ಅದಕ್ಕೆ ಸರಿಯಾದ ಇನ್ವಾಯ್ಸು, ಅಲ್ಲಿ ಪರ್ಚೇಸ್ ಮಾಡಿರೋ ಬಿಲ್ ಆಗಲಿ ಯಾವುದೇ ಆಗಲಿ ಸಬ್ಮಿಟ್ ಮಾಡಿದಲ್ಲಿ ನಮಗೆ ಏನು ಯಾವ ತೊಂದರೆನೂ ಇರೋದಿಲ್ಲ, ಅದು ಇಲ್ಲೀಗಲ್ ಆಗೋದಿಲ್ಲ. ನಾವು ನಮ್ಮ ದೇಶಕ್ಕೆ ನಿಜ ಹೇಳಿ ಬಂದಂಗೆ ಆಗುತ್ತೆ. ಬಚ್ಚಿಕೊಂಡು ತರೋದು ಯಾವತ್ತಿದ್ರೂ ಅದು ಕಳ್ತನ ಅಂತ ರೆಕಗ್ನೈಸ್ ಆಗುತ್ತೆ. ಇಟ್ಸ್ ಎ ಇಲ್ಲೀಗಲ್ ಆ್ಯಕ್ಟಿವಿಟಿ ಆ್ಯಂಡ್ ಇಟ್ಸ್ ಎ ಸ್ಮಗ್ಲಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಿ. ಎಷ್ಟು ಪ್ರಮಾಣದಲ್ಲಿ ತರಬಹುದು ಅಂದರೆ ಅದು ಹೌದು. ಏನೇನು ನಿಯಮಗಳನ್ನು ಪಾಲಿಸಬೇಕು? ನೋಡಿ, ನಿಯಮಗಳು ಹೇಳ್ತೀನಲ್ಲ ನಾನು, ಅಲ್ಲಿ ಹೋದಾಗ ನಾವು ಪರ್ಚೇಸ್ ಮಾಡಿದಾಗ ಎಲ್ಲಿ ಏನೇ ಪರ್ಚೇಸ್ ಮಾಡಲಿ, ಫಾರ್ ಎಕ್ಸಾಂಪಲ್ ನಮ್ಮ ಡ್ಯೂಟಿ ಬರೀ ಚಿನ್ನದ ಮೇಲೆ ಅಲ್ಲ, ಪ್ರತಿಯೊಂದು ವಸ್ತು ಮೇಲೂ ಟ್ಯಾಕ್ಸಸ್ ಡ್ಯೂಟಿ ಇರುತ್ತೆ. ಅದನ್ನು ನಾವು ಅದು ಸರಿಯಾದ ಇನ್ವಾಯ್ಸ್ ಬಿಲ್ ಕಾಪಿ ತಂದು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅದು ಫೇರ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಅಂತೀವಿ ನಾವು. ಆ ಟ್ರಾನ್ಸ್ಪರೆನ್ಸಿ ಇದ್ದಲ್ಲಿ ನಿಮಗೆ ಕಸ್ಟಮ್ಸ್ ಆಫೀಸರ್ ಹತ್ರನೂ ಒಂದು ರಗಳೆ ಇರೋದಿಲ್ಲ. ಅವರು ನಿಮಗೆ ಹರಾಜ್ ಯಾರೂ ಮಾಡಲ್ಲ ಬೆಂಗಳೂರಲ್ಲಿ. ಈವನ್ ಹೇಳ್ತೀನಲ್ಲ, ಅವರು ನಮಗಿರೋದು 20 ಗ್ರಾಮ್ ತನಕ ಲಿಮಿಟ್ ಅಂತ. ಅಕಸ್ಮಾತ್ ಒಂದು ಸರ ಹಾಕೊಂಡ್ಬಂದರೆ 30 ಗ್ರಾಮು ಇರ್ಬೋದು, 40 ಗ್ರಾಮು ಇರ್ಬೋದು. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಂತೂ ಯಾವತ್ತೂ ಹರಾಸ್ಮೆಂಟ್ ಯಾರನ್ನೂ ಮಾಡಿಲ್ಲ. ಇಲ್ಲಿರೋದೇನು, ನಿನ್ನ ಮನೆಗೆ ಏನು ಬೇಕೋ ಅದು ತೊಗೊಂಡಿದ್ರೆ ಏನೂ ತೊಂದರೆ ಇಲ್ಲ. ಇದು ಗೋಲ್ಡ್ ಬಿಸ್ಕೆಟ್ ತರೋದು 14 kg 13 kg 10 kg ಅಂದರೆ ಅದು ನಥಿಂಗ್ ಬಟ್ ಸ್ಮಗ್ಲಿಂಗ್. ಅದು ಮಾಡೋದು ಯಾರು? ಕಳ್ಳರು ಕದಿಮರು ಮಾಡೋ ಕೆಲಸ, ಅದು ದೊಡ್ಡ ಮನುಷ್ಯರು ಮಾಡೋ ಕೆಲಸ ಅಲ್ಲ ಅದು. ಸರ್, ಆಭರಣದ ರೂಪ ಬಿಟ್ಟು ಬಿಸ್ಕೆಟ್ ರೂಪದಲ್ಲೋ ಅಥವಾ ಬೇರೆ ರೂಪದಲ್ಲಿ ಚಿನ್ನನ ತರೋದು ಅದು ಅಫೆನ್ಸ್ ಅಲ್ಲ? ಇಲ್ಲ, 20 ಗ್ರಾಮ್ವರೆಗೂ ನೀವು ಚಿನ್ನದ ನಾಣ್ಯ ಕಾಯಿನು ತರ್ಬೋದು. ಆಮೇಲೆ 20 ಗ್ರಾಮ್ ಮೇಲಿದ್ದರೆ ಅದಕ್ಕೆ ತೆರೆ ಏನಿದೆ ಅದನ್ನು ಕಟ್ಬಿಟ್ಟು ತರ್ಬೋದು. ಅದನ್ನು ಬಿಸ್ಕೆಟು ತರ್ಬೋದು. ಅದಕ್ಕೆ ಸರಿಯಾದ ಡ್ಯೂಟಿ ಟ್ಯಾಕ್ಸ್ ನಾವೇ ಡಿಕ್ಲೇರ್ ಮಾಡಿ ಕಟ್ಟಿ ಬರ್ಬೋದು. ಇದು ಕಟ್ಟೋದ್ರಲ್ಲಿ ನಷ್ಟ ಆಗೋದೇನಿಲ್ಲ. ಅಲ್ಲಿನ ನಮ್ಮ ದೇಶದಲ್ಲಿರೋ ಬೆಲೆಗೂ ಅಲ್ಲೂ ಕಮ್ಮಿ ಇರೋದ್ರಿಂದ ಆ ಡಿಫ್ರೆನ್ಸ್ ನಾವು ಕಟ್ತೀವಿ. ಅದೇನಕ್ಕಾಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ ದುಡ್ಡು. ಅದೇನು ಯಾರಿಗೇನು ಲಂಚ ಕೊಡೋಂಗೂ ಇಲ್ಲ, ಅದು ಸರ್ಕಾರಕ್ಕೆ ಹೋಗುತ್ತೆ. ಆ ಡಿಫ್ರೆನ್ಸ್ ತೆರೆಯನ್ನು ಏನು ಮಾಡ್ತಾರೆ, ನೀವು ಅಲ್ಲಿ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಟ್ಯಾಕ್ಸ್ ಕಟ್ಟಿ, ಎಲ್ಲಿ ಕಮ್ಮಿ ತಂದಿದ್ರೆ ಅದಕ್ಕೆ ಡಿಫ್ರೆನ್ಸ್ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಈವನ್ ಎಷ್ಟೋ ಸಮಯದಲ್ಲಿ ಟ್ಯಾಕ್ಸ್ ಕಟ್ಟಿದ್ರೂ ಅದರಲ್ಲಿ ಇನ್ನೂ ಸ್ವಲ್ಪ ಉಳಿಯುತ್ತೆ. ಸರ್, ದುಬೈ ಏನಕ್ಕೆ ಆಯ್ಕೆ ಅಂತ? ದುಬೈಯಿಂದಲೇ ಚಿನ್ನ ತರೋದು ಏನಕ್ಕೆ ಅಂತ? ಏನಾದರೂ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇರುತ್ತಾ ಅಥವಾ ಅಮೌಂಟ್ ಮಾತ್ರ? ಇಲ್ಲ, ದುಬೈ ಬಂದು ಇಟ್ಸ್ ಅ ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಅಲ್ಲಿ ಪ್ರತಿ ದೇಶದಿಂದನೂ ಚೈನಾಯಿಂದ ಒಡವೆ ಸಿಗುತ್ತೆ, ಅಮೆರಿಕಾಯಿಂದ ಬಂದಿರೋ ಸಿಗುತ್ತೆ, ಇಂಡಿಯಾಯಿಂದ ಬಂದಿರೋ ಸಿಗುತ್ತೆ. ಎಲ್ಲ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯಾವ ಕೆಲಸಗಾರ ಏನೇನು ಮಾಡಿರ್ತಾರೋ ಅದು ಎಲ್ಲ ವಸ್ತುಗಳು ದುಬೈಯಲ್ಲಿ ಸಿಗುತ್ತೆ. ದುಬೈಗೆ ಹೋದ್ಮೇಲೆ ನೀವೇ ಆಗಲಿ ನಾವೇ ಆಗಲಿ ಏನೋ ಒಂದು ಆಸೆ ಆಗುತ್ತೆ, ದುಡ್ಡಿದ್ರೆ ತರಬೇಕು ಅಂತ. ಅಲ್ಲಿ ಆ ಪ್ರಾಮಾಣಿಕತೆಯಿಂದ ನಾವು ತಂದರೆ ಇಲ್ಲಿ ಆ ಹರಾಸ್ಮೆಂಟು ಇರಲ್ಲ. ಆಮೇಲೆ ದುಬೈ ಏನಾಗಿದೆ ಅಂದರೆ ಒಂದು ಹಬ್ ಆಗೋಗಿದೆ ಗೋಲ್ಡ್ಗೆ. ಪ್ರಪಂಚದಲ್ಲಿ ದುಬೈ ಬಂದು ಹಬ್ ಅಂದರೆ ಎಲ್ಲ ಪ್ರಪಂಚದ ಎಲ್ಲ ಚಿನ್ನಗಳು ಎಲ್ಲ ಡಿಸೈನ್ಗಳು ಅಲ್ಲಿ ಸಿಗುತ್ತೆ ಅಲ್ಲಿ. ಆ ಕಾರಣಕ್ಕೋಸ್ಕರ ಎಲ್ಲರೂ ದುಬೈಯಿಂದ ಪರ್ಚೇಸ್ ಮಾಡ್ತಾರೆ. ಕ್ವಾಲಿಟಿ ಎಲ್ಲ ಕ್ವಾಲಿಟಿನೂ ಇರುತ್ತೆ. ಕ್ವಾಲಿಟಿ ಅಲ್ಲೂ ಪ್ರಾಮಾಣಿಕವಾಗಿರುತ್ತೆ. ಅಲ್ಲಿ ನಿಮಗೆ 18 ಕ್ಯಾರೆಟ್ ಅಂದರೆ 18 ಕ್ಯಾರೆಟ್ ಚಿನ್ನನೇ ಇರುತ್ತೆ.
22 ಕ್ಯಾರೆಟ್ ಅಂದರೆ 22 ಕ್ಯಾರೆಟ್ ಚಿನ್ನನೇ ಇರುತ್ತೆ. ಈಗ ನಮ್ಮ ದೇಶದಲ್ಲಿ ಈಗ ಹಾಲ್ ಮಾರ್ಕ್ ಬಂದಮೇಲೆ ಪ್ರಾಮಾಣಿಕತೆ ಬಂದಿದೆ, ಇಲ್ಲೂ ಪ್ರಾಮಾಣಿಕತೆಯಾಗಿ ಚಿನ್ನ ಸಿಗುತ್ತೆ. ಕೆಲವರು ಅದೇ ಟೂರಿಸ್ಟಾಗಿ ಹೋದಾಗ ಏನು ಸರ್ಕಾರ ಹೇಳುತ್ತೆ, ನೀವು ಹೋಗಿರೋದು ಎಂಜಾಯ್ ಮಾಡೋಕ್ಕೆ, ಒಂದು ಶಾಪಿಂಗು. ಈಗ ನಾವು ಮನೆ ಬಿಟ್ಟು ಹೊರಗೆ ಹೋದ್ರೆ ಏನಕ್ಕೆ ಹೋಗ್ತೀವಿ, ಶಾಪಿಂಗ್ ಹೋಗ್ತೀವಿ, ಇಲ್ಲೇ ತೊಗೊತೀವಿ. ಹೊರ ದೇಶದ ಹೋದಾಗ ಏನೋ ಒಂದು ವಸ್ತು ಚೆನ್ನಾಗಿದೆ ಅಂತ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ಅದನ್ನು ಡಿಕ್ಲರೇಷನ್ ಫಾರ್ಮಲ್ಲಿ ಡಿಕ್ಲೇರ್ ಮಾಡಿ ಆಫೀಸರ್ ಮುಂದೆ ಕೊಟ್ಟರೆ ಅವರು ನಿಮ್ಗೆ 20 ಗ್ರಾಮ್ವರೆಗೂ ಎಕ್ಸೆಂಪ್ಷನ್ ಇದ್ದರೆ ಅದನ್ನು ಏನು ಕೇಳೋದು ಇಲ್ಲ. ಒಂದು 5-10 ಗ್ರಾಮ್ ಹೆಚ್ಚು ಕಮ್ಮಿ ಇದ್ರೂ ಅವ್ರು ಏನು ಕೇಳಲ್ಲ. ಇದು ವ್ಯಾಪಾರಕ್ಕೋಸ್ಕರ ತಂದು ಮಾಡೋದು ಅದು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿ, ಅದು ನಥಿಂಗ್ ಬಟ್ ಸ್ಮಗ್ಲಿಂಗ್. ಅದನ್ನು ಅವ್ರು ಹಿಡಿಯೋದ್ರಲ್ಲಿ ತಪ್ಪು ಏನೂ ಇಲ್ಲ. ಡಿಫ್ರೆನ್ಸ್ ಹೆಂಗೆ ಸರ್? ಈಗ ದುಬೈಯಿಂದ ತಂದಿರೋ ಚಿನ್ನಕ್ಕೆ ಇಲ್ಲಿನ ಬೆಲೆಗೆ ಅಂದ್ರೆ 1 ಗ್ರಾಮಿಗೆ ನೀವು ಅಂದಾಜು ಮಾಡೋದಾದ್ರೆ ಎಷ್ಟು ಲಾಭ ಸಿಗುತ್ತೆ? ನೋಡಿ, ಮುಂಚೆ ತುಂಬ ಟ್ಯಾಕ್ಸ್ ಇರುವಾಗ ಲಾಭ ಜಾಸ್ತಿ ಸಿಗ್ತಿತ್ತು. ಇವಾಗ ಸುಮಾರು 100-200 ರೂಪಾಯಿ ವ್ಯತ್ಯಾಸ ಇರುತ್ತೆ. ಹಬ್ಬಬ್ಬ ಅಂದರೆ ಏನಾದರೂ ಅಲ್ಲೇನಾದರೂ ಇನ್ನೂ ಕಮ್ಮಿ ಅಂಡರ್ ಸೇಲ್ ಆದರೆ ಕೂಡ ಗ್ರಾಮಿಗೆ 300 ರೂಪಾಯಿ ವ್ಯತ್ಯಾಸ ಆಗ್ಬೋದು. ಆ ವ್ಯತ್ಯಾಸ ದುಡ್ಡಲ್ಲಿ ಇಲ್ಲಿ ಬಂದು ಮಾರ್ಕೊತಾರೆ. ಕೆಜಿ ಲೆಕ್ಕದಲ್ಲಿ ತಂದಿರೋ ರಾ ಮೆಟೀರಿಯಲ್ಲು ಅವರು ಅಲ್ಲಿ ಒಳ್ಳೆ ಡೀಲಲ್ಲೇ ತೊಗೊಂಡಿರ್ತಾರೆ, ಅಲ್ಲಿ ಮ್ಯಾಕ್ಸಿಮಮ್ ಡಿಸ್ಕೌಂಟಲ್ಲಿ ತಂದಿರ್ತಾರೆ. ಅದನ್ನು ತಂದು ಅವ್ರೇನು 15 kg ಚಿನ್ನ ತಂದು ಯಾರು ಮನೆಗೇನು ಇಟ್ಕೊಳಲ್ಲ. ಅದನ್ನು ತಂದು ಮಾರ್ಕೆಟ್ ಮಾರಬೇಕು. ಅದು ಮಾರ್ಕೆಟಿಗೆ ಮಾರೋದೇ ಹೆಚ್ಚಲ್ಲ. ಅದು ಇಲ್ಲೀಗಲ್ ಆಗುತ್ತೆ, ಅದು ಅಫೆನ್ಸಿವ್. ಇವಾಗ ನಮಗೆ ಯಾರಾದರೂ ಫಾರಿನಿಂದ ಗೋಲ್ಡ್ ತಂದಿದ್ವಿ ಅಂದರೆ ವ್ಯಾಲಿಡ್ ಪೇಪರ್ ಇದ್ದರೆ ಮಾತ್ರ ಜ್ಯುವೆಲ್ಲರ್ ಅಕ್ಸೆಪ್ಟ್ ಮಾಡೋದು. ಪೇಪರ್ ಇಲ್ದಿರ ಯಾರೋ ತಂದರು ಅಂದರೆ ನಾವು ಅನ್ಆಥರೈಸ್ ಪರ್ಸನಿಂದ ಗೋಲ್ಡ್ ತೊಗೊಳಕ್ಕೂ ಆಗಲ್ಲ. ಇಲ್ಲ, ಯಾರಾದರೂ ವ್ಯಾಪಾರಿಗಳೇ ಆ ಥರದೊಂದು ನೋಡಿ, ಇದೆಲ್ಲ ನೋಡ್ತಿದ್ರೆ ಇದು ಏನೋ ಒಂದು ಸಿಂಡಿಕೇಟ್ ಇದ್ದಂಗೆ ಇರುತ್ತದು. ಯಾರಾದರೂ ಪ್ರೋತ್ಸಾಹ ಕೊಟ್ಟು ನೀವು ತನ್ನಿ, ನಾವು ಮಾಡ್ತೀವಿ ಅಂತ. ಅದನ್ನು ತನಿಖೆ ಸರ್ಕಾರ ಮಾಡಬೇಕು. ಬಟ್ ಇದನ್ನು ನಾವು ಖಂಡಿಸ್ತೀವಿ. ಇಷ್ಟಿಷ್ಟು ತರೋದು ಅದು ಇಲ್ಲಿಗಲ್ ಆ್ಯಕ್ಟಿವಿಟಿ ಅಂತ ಖಂಡಿಸ್ತೀವಿ. ಆಮೇಲೆ ನಮ್ಮ ದೇಶದಲ್ಲಿ ಎಲ್ಲನೂ ಸಿಗತ್ತೆ. ಇವಾಗ ಸಿಗದಿರೋದು ಏನೂ ಇಲ್ಲ. ಇದು ಮಾಡಿರೋದೇ ವ್ಯಾಪಾರ, ದುಡ್ಡು ಮಾಡೋ ಒಂದು ರೀತಿಯಲ್ಲೇ ಮಾಡಿರೋದು. ಸರ್, ವ್ಯಾಪಾರಿಗಳು, ಇಲ್ಲಿನ ಚಿನ್ನದ ವ್ಯಾಪಾರಿಗಳು ಚಿನ್ನ ಎಲ್ಲಿಂದ ಸರ್? ಅಲ್ಲಿ ದುಬೈಯಿಂದ ತಂದಿರೋದು ಇಲ್ಲ. ಈಗ ದುಬೈಯಿಂದ ತಂದು ನಾವು ಟ್ಯಾಕ್ಸ್ ಕಟ್ ನಾವು ಇಲ್ಲಿ ಮಾರ್ಬೋದು. ವ್ಯಾಪಾರ ದೃಷ್ಟಿಯಿಂದ ನಾನು ಇಂಪೋರ್ಟ್ ಮಾಡ್ಕೊಬೋದು. ನಾನು ಏನೇ ಬೇಕೋ ಇಂಪೋರ್ಟ್ ಮಾಡ್ಬೋದು. ಅದಕ್ಕೇನಿದೆ, ಅದಕ್ಕೆ ಟ್ಯಾಕ್ಸ್ ಕಟ್ಟು ನಾನು ಅಲ್ಲೇ ಮಾರಾಟ ಮಾಡ್ಕೊಬೋದು. ಅದಕ್ಕೆ ಸರ್ಕಾರ ಯಾವುದಕ್ಕೂ ಅಡ್ಡಿ ಇಲ್ಲ. ಸರ್ಕಾರ ಎಲ್ಲ ವ್ಯವಸ್ಥೆನೂ ಕೊಟ್ಟಿದೆ, ಎಲ್ಲ ಕೋಆಪ್ರೇಷನ್ನು ಕೊಟ್ಟಿದೆ. ನಮ್ಮ ಮೈಂಡ್ ಸೆಟ್ಟು ನಾವು ತಪ್ಪು ಮಾಡಬಾರ್ದು ಅಂತ ಇರಬೇಕಷ್ಟೆ. ನೋಡಿ, ಈಗ ಈ ಥರ ಸನ್ನಿವೇಶ ಎಲ್ಲ ಬರೋದು ಚಿನ್ನದ ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಈ ಥರ ಏನೋ ಒಂದು ಮಾರ್ಕೆಟಿಂಗ್ ಮಾಡ್ಕೊಬೇಕು, ಅಲ್ಲಿಂದ ತಂದು ಮಾರಬೇಕು, ನಮಗೆ ಡಿಫ್ರೆನ್ಸಲ್ಲಿ ದುಡ್ಡಾಗತ್ತೆ ಅಂತ. ಚಿನ್ನದ ಬೆಲೆ ಇವಾಗ ಸದ್ಯಕ್ಕೆ ಆಗಿರೋ ಕಾರಣಗಳು ಹಲವಾರು ಇದೆ. ಇವಾಗ ಈ ಸಂದರ್ಭದಲ್ಲಿ ನೋಡಿದ್ರೆ 1000ರಲ್ಲಿ 1% ಕಮ್ಮಿ ಆಗೋ ಸೂಚನೆಗಳು ಎಲ್ಲೂ ಕಾಣ್ತಾ ಇಲ್ಲ. ಆಮೇಲೆ ಚಿನ್ನದ ಬೆಲೆ ಜಾಸ್ತಿ ಆಗಿರೋ ಕಾರಣ ಏನಂದರೆ ಅಮೆರಿಕಾ ಅಲ್ಲಿ ಟ್ರಂಪ್ ಬಂದ ಮೇಲೆ ಅವರು ಟ್ರೇಡ್ ವಾರ್ ಶುರು ಮಾಡಿದ್ದಾರೆ. ಎಲ್ಲರ ಮೇಲೂ ಸ್ಯಾಂಕ್ಷನ್ಸ್ ಇದು ಶುರು ಮಾಡಿದ್ದಾರೆ. ಈ ಶುರು ಮಾಡಿದಾಗ ಏನಾಗುತ್ತೆ, ಶೇರ್ ಮಾರ್ಕೆಟ್ ಬೀಳ್ತಾ ಇರುತ್ತೆ. ಯಾಕೆಂದರೆ ಟ್ರೇಡ್ ಬ್ಯಾರಿಯರ್ಸ್ ನಿಂತೋಗುತ್ತೆ. ಆ ಟ್ರೇಡ್ ಬ್ಯಾರಿಯರ್ಸ್ ನಿಂತೋದಾಗ ಇಂಪೋರ್ಟು, ಎಕ್ಸ್ಪೋರ್ಟು, ಆಮೇಲೆ ಇಂಡಸ್ಟ್ರಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಒಂದು ಕ್ವಶ್ಚನ್ ಮಾರ್ಕ್ ಹೋಗುತ್ತೆ. ಆವಾಗ ಏನಾಗುತ್ತೆ, ಬಿಸ್ನೆಸ್ ಕಮ್ಯುನಿಟಿ ಏನು ಮಾಡುತ್ತೆ, ಯಾವಾಗ ಅಯ್ಯೋ ಇದು ಅನ್ಸರ್ಟನಿಟಿ, ಇದು ಸುರಕ್ಷೆ ಇಲ್ಲ ಅಂತ ಹೇಳಿಬಿಟ್ಟು ಸುರಕ್ಷಾಧಾಮಗೋಸ್ಕರ ಚಿನ್ನ ಪರ್ಚೇಸ್ ಮಾಡ್ತಾ ಇರೋದು. ಆಮೇಲೆ ಇವಾಗ ಚಿನ್ನ ಬೆಲೆ ಜಾಸ್ತಿ ಆಗಿರೋ ಕಾರಣ ನಮ್ಮ ಜ್ಯುವೆಲ್ರಿ ಬಿಸ್ನೆಸ್ಸಿಂದ ಜಾಸ್ತಿ ಆಗ್ತಾ ಇಲ್ಲ. ಸೆಂಟ್ರಲ್ ಬ್ಯಾಂಕ್ಸ್ ಚೈನಲ್ಲಾಗಲಿ ಇಂಡಿಯಾನಲ್ಲಾಗಲಿ ಎಲ್ಲ ದೇಶಗಳಲ್ಲೂ ಅವರ ಟ್ರೆಷರಿಗೆ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನು ಈ ಥರ ಯುದ್ಧ, ಈ ಥರ ಸನ್ನಿವೇಶ, ಟ್ರೇಡ್ ಬ್ಯಾರಿಯರ್ಸ್ ಏನಾದರೂ ಬಂತು ಅಂದರೆ, ಟ್ರೇಡ್ ವಾರ್ ಬಂತು ಅಂದರೆ ಏನಾಗುತ್ತೋ ಏನೋ ಅಂತ ಸುರಕ್ಷತೆಗೋಸ್ಕರ ಎಲ್ಲ ಚಿನ್ನ ತೊಗೊತಾ ಇರೋದು. ಇನ್ನೇನು ಬಿಸ್ನೆಸ್ ಮೋಟಿವಿಂದ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಬೆಳೆದಿದೆ, ಜನ ಜಾಸ್ತಿ ತೊಗೊತಾ ಇರೋ ಅನ್ನೋದು ಸುಳ್ಳಾಗುತ್ತದೆ.